ಎಲ್ರಿಗೂ ನಮಸ್ಕಾರ. ದೇವರ ದರ್ಶನ ಮತ್ತು ಐತಿಹಾಸಿಕ ಸ್ಥಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅಭಯ ಗಣಪತಿ ಟೆಂಪಲ್ಗೆ ಬಂದಿದ್ದೀರಾ. ಬನ್ನಿ, ಇಲ್ಲಿನ ಮಾಹಿತಿ ಏನು, ಪ್ರತಿಯೊಂದು ಇಲ್ಲಿ ವಿಶೇಷತೆ ಏನಿದೆ ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಸರ್ ನಮಸ್ತೆ. ಸರ್ ಇಲ್ಲಿನ ಫಸ್ಟ್ ನಿಮ್ಮ ಹೆಸರು ತಿಳಿಸ್ಕೊಡ್ರಿ. ನರಸಿಂಹಮೂರ್ತಿ ಅಂತ ನಾನು ಇಲ್ಲಿ ಫೌಂಡರ್ ಟ್ರೆಜರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡಿದ್ದು 35 ವರ್ಷಗಳಿಂದ ನಾವೇ. ಸರ್ ಇಲ್ಲಿನ ಫೌಂಡರ್ ತಿಳಿಸ್ಕೊಡ್ಬೋದಾ? ಫೌಂಡರ್ ಯಾರು ಅಂತ? ನರಸಿಂಹಮೂರ್ತಿ ಅಂದ್ಬಿಟ್ಟು ಒನ್ ಆಫ್ ದಿ ಫೌಂಡರ್ ನಾನು. ನೀವೇ? ಈ ಸೇವಾ ಟ್ರಸ್ಟ್ ಇದು. ಟ್ರಸ್ಟಲ್ಲಿ 11 ಜನ ಟ್ರಸ್ಟಿಗಳಿದ್ದೀವಿ. ಮ್ಯಾನೇಜಿಂಗ್ ಟ್ರಸ್ಟಿ ಲಕ್ಷ್ಮೀಕಾಂತ್, ಟ್ರೆಜರರ್ ನಾನು, ಮಿಕ್ಕಿದವರು ಟ್ರಸ್ಟಿಗಳಾಗಿದ್ದಾರೆ. ಸರ್ ಇಲ್ಲಿನ ವಿಶೇಷತೆ ತಿಳಿಸ್ಕೊಡ್ತೀರಾ? ಯಾಕಂದರೆ ಇಲ್ಲಿ 3 ದೇವಸ್ಥಾನ ಒಂದೇ ಇದರ ಸ್ಥಳದಲ್ಲಿದೆ. ಇಲ್ಲಿನ ವಿಶೇಷತೆ ಏನು, ಮತ್ತು ಇದೆಲ್ಲ ಹೆಂಗೆ 3 ದೇವರುಗಳು ಹೆಂಗೆ ಬಂತು ಅಂತ? ಈ 1992ರಲ್ಲಿ ಇಲ್ಲಿ ಪ್ರಾರಂಭ ಮಾಡಿದ್ವಿ. ಅಭಯ ಗಣಪತಿ ಮಹಾಸ್ವಾಮಿ ಪ್ರಾರಂಭ ಮಾಡಿದ್ವಿ. ಸಣ್ಣದಾಗಿ ಪ್ರಾರಂಭ ಮಾಡಿದ್ವಿ. 92ರಲ್ಲಿ ಹಂತವಾಗಿ ಬೆಳೆಸ್ಕೊಂಡು ಬಂದ್ವಿ. ಅಭಯ ಗಣಪತಿ 92ರಲ್ಲಿ ಪ್ರಾರಂಭ ಆಗಿ ಅದಾದ ನಂತರ ಪ್ರತಿಷ್ಠಾಪನೆ ಮಾಡಿದ್ವಿ. 92ರಲ್ಲಿ ಪ್ರತಿಷ್ಠಾಪನೆ ಮಾಡಿ ಹಂತವಾಗಿ ಬೆಳೆಸ್ಕೊಂಡ್ಬಂದು 99ರಲ್ಲಿ ರಾಜಗೋಪುರ, ವಿಮಾನ ಗೋಪುರ ಮಾಡಿದ್ವಿ. ಒಂದೊಂದೇ ಕಾರ್ಯಕ್ರಮಗಳು ಮಾಡ್ತಾ ಬಂದೆ. ಸಂಕಷ್ಟಾರ ಪೂಜೆ, ಈ ವಾರ್ಷಿಕೋತ್ಸವದ ಪೂಜೆಗಳು, ಗಣೇಶನ ಹಬ್ಬಗಳು ಒಂದೊಂದೇ ಆಚರಣೆ ಮಾಡ್ತಾ ಬಂದ್ವಿ. 99ರಿಂದ 2004ರಲ್ಲಿ ರಾಜಗೋಪುರ, ವಿಮಾನ ಗೋಪುರ ಮಾಡಿದ್ವಿ. ಮಾಡಿ ನಂತರ ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಾದ ನಂತರ ಅದಾಗಿ 10 ವರ್ಷಗಳ ನಂತರ 8 ವರ್ಷಗಳ ನಂತರ ನಿಮಿಷಾಂಬ ತಾಯಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ 2012ರಲ್ಲಿ. ಮತ್ತು ಇಲ್ಲಿ ಶನೀಶ್ವರ ದೇವರಿದೆ, ಅದ್ರ ಬಗ್ಗೆ? ಅದು 2004ರಲ್ಲಿ ಮಾಡಿದ್ವಿ. 2004ರಲ್ಲಿ? ಇದು 92, ಅದು 2004. ಇದೆಲ್ಲ ಅಂದರೆ ದೇವ್ರ ಗುಡಿನ ಎಲ್ಲಿಂದ ತೊಗೊಂಬಂದಿದೆ ದೇವ್ರನ್ನ? ಇದು ಮಹಾಬಲಿಪುರದಿಂದ ತಂದಿರೋದು. ನಿಮಿಷಾಂಬ ತಾಯಿ ಇದು ಮಹಾಬಲಿಪುರ. ಈ ಗಣಪತಿ ದೇವರ ವಿಗ್ರಹ ಇಲ್ಲಿ ತುಮಕೂರು ಇದೆ. ವಿಜಯ್ ವಿಠಲ್ ಅಂತಿದೆಯಲ್ಲ, ವಿಜಯ್ ವಿಠಲ್ ಸ್ಟ್ಯಾಚು, ಅಲ್ಲಿ ಮಾಡಿಸಿ ತೊಗೊಂಡ್ಬಂದು. ಇಲ್ಲಿ 3 ದೇವರುಗಳಿದೆ. ಇದ್ರ ಬಗ್ಗೆ ಯಾವ್ಯಾವ ರೀತಿ ಅಲಂಕಾರಗಳು ನಡೆಯುತ್ತೆ ಮತ್ತು ಇಲ್ಲಿನ ವಿಶೇಷತೆ ತಿಳಿಸ್ಕೊಡಿ. ಅಭಯ ಗಣಪತಿ ಇದೇನು ಅಂದರೆ, ಇಲ್ಲಿ ಮೊದಲನೇದಾಗಿ ಅಭಯ ಗಣಪತಿದು ಬಲಮುರಿ ಅಭಯ ಗಣಪತಿ ಇಲ್ಲಿರೋದು. ಸಾಮಾನ್ಯವಾಗಿ ಎಲ್ಲ ಕಡೆ ಎಡಮುರಿ ಇರುತ್ತೆ, ಈಸ್ಟ್ ಫೇಸಿಂಗ್ ಇರುತ್ತೆ ದೇವಸ್ಥಾನಗಳು. ಇದು ನಾರ್ತ್ ಫೇಸಿಂಗು ಅಭಯ ಗಣಪತಿ, ಬಲಮುರಿ ಗಣಪತಿ. ಈ ಬಲಮುರಿ ಗಣಪತಿ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್. ಅಯ್ಯಪ್ಪ ಅಲ್ಲಿ ಬಂದು ಕೂತ್ಕೊಂಡ ಅಂದರೆ ಅವ್ರು ಏನೇನು ಮಾಡಿಸ್ಕೋಬೇಕೋ ಮಾಡಿಸ್ಕೊತಾನೆ, ಯಾರು ಏನೇನು ಮಾಡಬೇಕೋ ತಪ್ಪದೇ ಮಾಡ್ತಾರೆ, ಒಂದು ಬಿಡಲ್ಲ. ಇಲ್ಲಾಂದರೆ ಅಷ್ಟು ವಿಶೇಷತೆ ಇದ್ದಿದ್ದರಿಂದಾನೆ ಆ ಒಂದು ದೇವರು ಬಂದು ಕೂತ್ಕೊಂಡು 92ರಲ್ಲಿ ಇಷ್ಟು ಇವತ್ತಿನ ದಿವಸ ಡೆವಲಪ್ ಆಗಿದೆ. ರಾಜಗೋಪುರ ಇರ್ಬೋದು, ವಿಮಾನ ಗೋಪುರ ಇರ್ಬೋದು, ಶನಿದೇವ್ರನ್ನ ತರಿಸ್ಕೊಂಡ್ರು, ಅಮ್ಮನವ್ರನ್ನ ಕರೆಸ್ಕೊಂಡ್ರು, ನಿಮಿಷಾಂಬ ತಾಯಿನ. ಇಷ್ಟೆಲ್ಲ ವಿಶೇಷತೆಗಳು ನಡೀತಾ ಇದೆ. ಇಲ್ಲಿ ವಿಶೇಷಗಳು ಪ್ರತಿ ತಿಂಗಳು ಸಂಕಷ್ಟಾರ ನಡೆಯುತ್ತೆ. ಸಂಕಷ್ಟಾರ ಪೂಜೆ, ವಾರ್ಷಿಕೋತ್ಸವ ನಡೆಯುತ್ತೆ ಅಭಯ ಗಣಪತಿ ಮಹಾಸ್ವಾಮಿದು. ಇನ್ನು ಇತರೆ ಡೈಲಿ ಅಲಂಕಾರ, ಬೆಣ್ಣೆ ಅಲಂಕಾರ ಇರ್ಬೋದು, ಡ್ರೈ ಫ್ರೂಟ್ಸ್ ಅಲಂಕಾರಗಳು ನಡೀತಾ ಇರುತ್ತೆ. ಎಲ್ಲ ಅಲಂಕಾರಗಳು ಮಹಾಸ್ವಾಮಿಗೆ, ಗಣಪತಿಗೆ ನಡೀತಾ ಇರುತ್ತೆ. ಇಲ್ಲಿ ಶನೀಶ್ವರ ದೇವರಿದ್ದಾರೆ. ಶನಿದೇವ್ರದ್ದು ಏನು ಅಂತ, ಪ್ರತಿ ಶನಿವಾರ ಶನಿದೇವರಿಗೆ ಎಳೆದೀಪ ಹಚ್ಚೋದಿರ್ಬೋದು, ವಿಶೇಷ ಅಲಂಕಾರಗಳಿರುತ್ತೆ. ಅಲ್ಲೂ ಎಲ್ಲ ಅಲಂಕಾರಗಳು ನಡೆಯುತ್ತಲ್ಲಿ. ನಿಮಿಷಾಂಬ ದೇವರು 2012ರಲ್ಲಿ ಪ್ರತಿಷ್ಠಾಪನೆ ಆಯಿತು. 2012ರಲ್ಲಿ ಪ್ರತಿಷ್ಠಾಪನೆ ಆಯಿತು. 2012ರಲ್ಲಿ ಪ್ರತಿಷ್ಠಾಪನೆ ಆಗಿ ಇಲ್ಲಿ 2012ರಲ್ಲಿ ಅಕ್ಟೋಬರ್, ನವಂಬರ್ ತಿಂಗಳಲ್ಲಿ ಅನ್ನದಾನ ಪ್ರಾರಂಭ ಮಾಡಿದ್ವಿ. 200 ಜನದಿಂದ ಪ್ರಾರಂಭ ಮಾಡಿದ್ವಿ. ಇವತ್ತಿನ ದಿವಸ 2000 ಜನ, ಪ್ರತಿ ಶುಕ್ರವಾರ 2000 ಜನ ಊಟ ಮಾಡ್ತಾರೆ. ಇಲ್ಲಿ 3 ದೇವರುಗಳಿದೆ. ಇದು ಏನು ಕಾರಣದಿಂದ 3 ದೇವರು ಒಂದೇ ಇದ್ರ ಹತ್ರ ಸ್ಥಾಪನೆ ಮಾಡಿದ್ರು? ಫಸ್ಟು ಮೊದಲನೇದಾಗಿ ಇಲ್ಲಿ ಗಣಪತಿ ಮಾಡಿದ್ವಿ. ಏನು ಕಾರಣದಿಂದ ಅಂತ ಹೇಳಿದ್ರೆ, ಆವಾಗ 92ರಲ್ಲಿ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಶನಿದೇವರು ಬೇಕು ಅಂತ ಮಾಡಿದ್ವಿ. ಮೊದಲನೇದಾಗಿ ಗಣಪತಿ ಮಾಡಿದ್ವಿ, ಆಮೇಲೆ ಶನಿದೇವರು ಮಾಡಿದ್ವಿ. ಇದಕ್ಕೊಂದು ಹಿನ್ನೆಲೆ ಇದೆ. ಈ ಏರಿಯಾದಲ್ಲಿ ಯಾವುದೋ ಇಲ್ಲಿ 87ರಲ್ಲಿ ಇಲ್ಲಿ ಒಂದು ಘಟನೆ ನಡೀತು. 87 ಆ ಬೊಮ್ಮಾಯಿ ಅವರು CM ಆಗಿದ್ದರು. ಆ ಟೈಮಲ್ಲಿ ಶಿವರಾತ್ರಿ ದಿವಸ ಇಲ್ಲಿ ಓಪನ್ ಆಗಿ ಗಣಪತಿನ ಬಿಟ್ಬಿಟ್ರು. ಒಂದು ವಾರ BBMP ಅವರು ಅದನ್ನು ಹೊಡೆದು ಕೊನೆಗೆ ನೋಟಿಸ್ಗೆ ವಿತೌಟ್ ನೋಟಿಸ್ ಕೊಟ್ಟು ಹೊಡೆದ್ಬಿಟ್ಟು ತೊಗೊಂಡೋಗ್ಬಿಟ್ರು. ಆವಾಗಿನ ನಾವು 22, 23 ವರ್ಷ, 25 ವರ್ಷ ಹುಡುಗರವಾಗ. ಅಲ್ಲಿ ಹೊಡೆದೆತ್ತಿದ್ದ ಜಾಗದಲ್ಲೇ ನಾವು ದೇವಸ್ಥಾನ ಮಾಡಬೇಕು, ನಮ್ಮ ಹಿಂದೂ ದೇವಸ್ಥಾನ ಮಾಡಲೇಬೇಕಿಲ್ಲಿ. ಯಾರ್ಯಾರು ದೇವಸ್ಥಾನಗಳು ಎಲ್ಲೆಲ್ಲ ಯಾರ್ಯಾರು ಏನೇ ಮಾಡ್ತಾಯಿದ್ದಾರೆ, ಅದು ನಾನು ಹೆಸರು ಹೇಳೋದಿಲ್ಲ. ಅದೆಲ್ಲ ಯಾರ್ಯಾರು ಏನೇನೋ ಮಾಡ್ತಾಯಿದ್ದಾರೆ. ನಾವು ಯಾಕೆ ಇಲ್ಲಿ ನಮ್ಮ ಇದರಲ್ಲಿ ನಾವು ಯಾಕೆ ಮಾಡಬಾರ್ದು? ಹೊಡೆದೆತ್ತಿದ್ದಾರೆ. ಆ ಚಾಲೆಂಜ್ ತೊಗೊಂಡು ಇಲ್ಲಿ ದೇವಸ್ಥಾನ ಪ್ರಾರಂಭ ಮಾಡಿದ್ವಿ 92ರಲ್ಲಿ. ಅದಾಗ ಹಂತವಾಗಿ ಪ್ರಾರಂಭ ಮಾಡ್ಕೊಂಡು ಬಂದಿವಿ. ಅದಾದ ನಂತರ ಇಲ್ಲಿ ಶನಿದೇವರು, ರಾಜಗೋಪುರ, ವಿಮಾನ ಗೋಪುರ ಎಲ್ಲ ಮಾಡಿದ್ವಿ.
ಅದೇ ಸೇಮ್ ಟೈಮಲ್ಲಿ 2004 ಶನಿದೇವ್ರದ್ದು ಪ್ರತಿಷ್ಠಾಪನೆ ಮಾಡಿದ್ವಿ. ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ಅಮ್ಮನವ್ರದ್ದು ಒಂದು ದಿವಸ ನನಗೆ ಅಮ್ಮನವರು ಇಲ್ಲಿ ಕನಸಲ್ಲಿ ಇಲ್ಲಿ ದೇವರು ನಿಜ ಜಲಂತವಾಗಿ ಇದು ರಿಯಲ್ಲಾಗಿ ದೇವರು ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಕನಸಲ್ಲಿ ಬಂದು ನನಗೆ ಅವೇ ಫೌಂಡರ್ ಟ್ರೆಷರರ್ ನನಗೆ ಬಂದು ನಮ್ಮ ಟ್ರಸ್ಟಲ್ಲಿ ತಿಳಿಸಿದೆ. ಸರಿ ಆಯಿತು ಮಾಡೋಣ ಅಂತ ಕೇರಳದಿಂದ ಒಬ್ಬ ಪಂಡಿತರನ್ನ ಕರ್ಕೊಂಬಂದ್ವಿ. ಪಂಡಿತರು ಹೇಳಿದ್ರು ಆಲ್ರೆಡಿ ನೀವು ಕೇರಳ ಪಣಿಕರ್ ಅಂದ್ಬಿಟ್ಟು ಕೇರಳದಿಂದ ಕರ್ಕೊಂಬಂದ್ವಿ. ಅವ್ರೇನು ಹೇಳಿದ್ರು ಜೀವಂತವಾಗಿ ಇಲ್ಲಿ ಅಮ್ಮ ನೆಲೆಸಿದ್ದಾಳೆ, ನೀವು ಇಷ್ಟೊತ್ತು ಯಾವಾಗಲೂ ಮಾಡಿಬಿಡ್ಬೇಕಾದ್ರೆ ಜೀವಂತವಾಗಿದ್ದಾಳೆ ಅಮ್ಮ, ನೀವು ಅತಿ ಶೀಘ್ರದಲ್ಲೇ ಮಾಡ್ತೀರಾ ಅಂತ ಅವ್ರು ಹೇಳಿ 3-4-5 ತಿಂಗಳಲ್ಲಿ ಪ್ರಾರಂಭ ಮಾಡಿದ್ವಿ. 9 ತಿಂಗಳಲ್ಲಿ ಇಲ್ಲಿ ಕಂಪ್ಲೀಟ್ ದೇವಸ್ಥಾನ ಮುಗಿಸಿದ್ವಿ. 2012 ಪ್ರತಿಷ್ಠಾಪನೆ. ಇಲ್ಲಿ ಇದ್ರದ್ದೇನು ಅಂದರೆ ಪ್ರತಿ ವರ್ಷ ಫೆಬ್ರವರಿ ಆರ್ ಮಾರ್ಚಲ್ಲಿ ಈ 3 ದೇವರುಗಳ ವಾರ್ಷಿಕೋತ್ಸವ ನಡೆಯುತ್ತೆ. ಅಂದರೆ ಯಾವ ಟೈಮಲ್ಲಿ ನಡೆಯುತ್ತೆ? ಫೆಬ್ರವರಿ 15, 20 ಆ ಥರ ಬರುತ್ತೆ. ಅದು ಅಶ್ವಿನಿ ನಕ್ಷತ್ರ ಬರುತ್ತೆ. ಆ ನಕ್ಷತ್ರದಲ್ಲೇ 3 ದೇವ್ರದ್ದು ಉತ್ಸವ ಮಾಡ್ತೀವಿ ನಾವು ಅಮ್ಮನವರು. ಇದು ಗಣೇಶೋತ್ಸವ ಅದೆಲ್ಲ ಅದರದ್ದೆಲ್ಲ ಮಾಡ್ತೀವಿ. ಇದ್ರದ್ದೇನು ಅಂತ ಹೇಳಿದ್ರೆ ಫೆಬ್ರವರಿಯಲ್ಲಿ ಉತ್ಸವ 3 ದೇವರುಗಳು ಮಾಡುತ್ತೆ. 3 ದಿವಸ 3 ದೇವರುಗಳದ್ದು 3 ಚಂಡಿ ಹೋಮ, ಎಲ್ಲ ಹೋಮಗಳು, ಚಂಡಿ ಹೋಮಗಳು, ಆಮೇಲೆ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡ್ತೀವಿ. ಒಂದು 5,000 ಜನ ಅನ್ನದಾನ ನಡೆಯುತ್ತೆ 3 ದಿವಸ. ಕೊನೆ ದಿವಸ ಈ ದೇವ್ರನ್ನ 3 ದೇವರುಗಳನ್ನ ಉತ್ಸವ ಅಂದರೆ ರಾಜಬೀದಿಗಳಲ್ಲಿ ಉತ್ಸವ ಮಾಡ್ತೀವಿ ನಾವು. ಆ 3 ದಿನಗಳ ಕಾಲ 15ರಿಂದ 18 ಲಕ್ಷ ಖರ್ಚು ಮಾಡಿ ವಿದ್ಯುತ್ ದೀಪ ಇರ್ಬೋದು, ಇದು ಫ್ಲವರ್ ಅಲಂಕಾರ ಇರ್ಬೋದು, ಭಾಳ ಗ್ರ್ಯಾಂಡಾಗಿ ಮಾಡ್ತೀವಿ. ಅಲಂಕಾರಗಳು, ವಿದ್ಯುತ್ ದೀಪ, ಉತ್ಸವ, ರಾಜಬೀದಿಗಳಲ್ಲಿ ಮೆರವಣಿಗೆ ಆಗುತ್ತೆ. ಈ 3 ದಿನ ಅಷ್ಟು ಗ್ರ್ಯಾಂಡಾಗಿ ಮಾಡ್ತೀವಿ. ಇದು ಇನ್ನೊಂದು ನವರಾತ್ರಿ ಕಾರ್ಯಕ್ರಮಗಳಲ್ಲಿ 10 ದಿನಗಳ ಕಾಲ ಇಲ್ಲಿ ನವರಾತ್ರಿ ಸಂಗೀತೋತ್ಸವ ಕಾರ್ಯಕ್ರಮ ನಡೆಸ್ತೀವಿ ನಾವು. ಸಂಗೀತೋತ್ಸವ ಪ್ರತಿದಿನ 6 ಗಂಟೆಗೆ ಸಂಗೀತೋತ್ಸವ ಕಾರ್ಯಕ್ರಮ. ಅಷ್ಟು ದಿನಗಳು ವಿಶೇಷ ಅಲಂಕಾರಗಳು 3 ದೇವರುಗಳಿಗೆ. ವಿಶೇಷವಾಗಿ ಅಮ್ಮನವ್ರಿಗೆ ಅಲಂಕಾರಗಳು ಡೈಲಿ ಇರುತ್ತೆ, ಎಲ್ಲ 3 ಇರುತ್ತೆ. ಇದು ವಿಶೇಷವಾಗಿರುತ್ತೆ. ಸಂಗೀತ ಕಾರ್ಯಕ್ರಮ 6 ಗಂಟೆಗೆ ಪ್ರಾರಂಭ ಆಗುತ್ತೆ, 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಫೆಬ್ರವರಿ ಮಾರ್ಚಲ್ಲಿ ಆ ಟೈಮಲ್ಲಿ ಬರುತ್ತೆ. ಇದು ಆಮೇಲೆ ವಾರ್ಷಿಕೋತ್ಸವ. ಆಮೇಲೆ ನಿಮಿಷಾಂಬ ಜಯಂತಿ ಅಂತ ಬರುತ್ತೆ. ಆ ದಿನ ನಿಮಿಷಾಂಬ ಜಯಂತಿ ದಿವಸ ಉತ್ಸವ ಮೂರ್ತಿನ ಆಚೆಗಡೆ ಇಟ್ಟು ಬರೋವಂಥ ಭಕ್ತಾದಿಗಳಿಂದ ಹಾಲಿನ ಅಭಿಷೇಕ ಮಾಡಿಸ್ತೀವಿ ನಾವು. ಬರೋಂಥ ಭಕ್ತಾದಿಗಳಿಂದ ಹಾಲಿನ ಅಭಿಷೇಕ ಮಾಡಿ ಅವ್ರ ಕೈಯಿಂದನೇ ಎಲ್ಲ ಬರೋವಂಥ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ. ಇಲ್ಲಿನ ವಿಶೇಷ. ಇನ್ನೊಂದು ವಿಶೇಷತೆ ಏನಂದರೆ ಅಮ್ಮನವರ ಹಣೆಯಲ್ಲಿ ಈಶ್ವರನ ಲಿಂಗ ಇದೆ. ಈಶ್ವರನ ಲಿಂಗ ಪ್ರತಿಷ್ಠಾಪನೆ ಆಗಿದೆ. ಅದು ಅಮಾವಾಸ್ಯೆ ಮತ್ತು ಪೌರ್ಣಿಮೆಗೆ ಮಾತ್ರ ನಾವು ದೇವ್ರ ದರ್ಶನಕ್ಕೆ ಇಟ್ಟಿರ್ತೀವಿ. ಅಮಾವಾಸ್ಯೆ ಪೌರ್ಣಿಮೆ 2 ದಿವಸ. ಮಿಕ್ಕಿದ್ದು ತಿಲ್ಕ ಇಟ್ಟು ಕ್ಲೋಸ್ ಆಗಿರುತ್ತೆ. ಪ್ರತಿ ತಿಂಗಳು ಅಮಾವಾಸ್ಯೆ ಪೌರ್ಣಿಮೆ. ಇದು ಎಲ್ಲಿಂದ ನಾವು ಬಂದು ಈ ಅಮ್ಮನವ್ರ ಮುಂದೆ ಯಾವುದೇ ಆಗಲಿ, ಗಣಪತಿ ಆಗ್ಬೋದು, ಅಮ್ಮನವ್ರು ಆಗ್ಬೋದು, ಯಾವುದೇ ಆಗಲಿ, ಇಲ್ಲಿ ಯಾಕೆ ಇಷ್ಟು ವೇಗವಾಗಿದ್ದು ಬೆಳೆದಿದೆ ಅಂದರೆ ಇಲ್ಲಿ ಏನನ್ನ ಬೇಡ್ಕೊಂಡು ಹೋಗಿ ಅಥವಾ ಅಮ್ಮನವ್ರದ್ದೇನ ಇಲ್ಲಿ ಬೇಡ್ಕೊಂಡು ಹೋದರೆ 100ಕ್ಕೆ 100 ಸತ್ಯ, 100% ನಡೆಯುತ್ತೆ. ಒಂದು ಫೇಲ್ಯೂರ್ ಅನ್ನೋದೇ ಇಲ್ಲ. ಎಂತೆಂಥ ನಿದರ್ಶನಗಳೇ ಇದೆ. ಅದೆಲ್ಲ ಹೇಳಬೇಕು ಅಂದರೆ ಸುಮಾರು ಒಂದು 2-3 ಅವರ್ ಬೇಕು. ಇದು ತುಲಾಭಾರ ಸೇವೆ. ಅಮ್ಮನವ್ರಿಗೆ ತುಲಾಭಾರ ಸೇವೆ ಮಾಡ್ತೀವಿ. ಈಗ ನೀವೇನೋ ಅರ್ಸ್ಕೊಂಡು ಇರ್ತೀರಾ ಇಲ್ಲಿ ಏನಾನ ನೀವು ಏನಾದ್ರು ಕೆಲಸ ಆಗಬೇಕು, ಮೈ ಹುಷಾರಿಲ್ಲ, ಏನೋ ಒಂದು ನಾನು ಏನಾನ ದೇವರಿಗೆ ತುಲಾಭಾರ ಮಾಡಿಸ್ತೀನಿ, ನನಗೆ ನೆರವೇರಿಸ್ಕೊಡು ಅಂತ ಕೇಳಿದ್ರೆ ಅದು ಅಂದ್ಕೊಂಡು ಹೋದ್ಮೇಲೆ ಬಂದು ಇಲ್ಲಿ ತುಲಾಭಾರ ನೆರವೇರಿಸ್ತಾರೆ. ತುಲಾಭಾರಗಳು ತಿಂಗಳಿಗೆ 10ರಿಂದ 20 ತುಲಾಭಾರ ನಡೀತಾ ಇರುತ್ತೆ. ಇಲ್ಲಿ ಬರುವಂಥ ದವಸ ಧಾನ್ಯಗಳನ್ನ ನಾವು ದಾಸೋಹದ ಕಾರ್ಯಕ್ರಮಕ್ಕೆ ಇದು ಮಾಡ್ತೀವಿ. ಇಲ್ಲಿ ದಾಸೋಹದ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಪ್ರಸಾದ ಸೇವೆ, ಮಧ್ಯಾಹ್ನ 2,000 ಜನಕ್ಕೆ ದಾಸೋಹದ ಕಾರ್ಯಕ್ರಮ ಇದೆ ಪ್ರತಿ ಶುಕ್ರವಾರ. ಶನಿವಾರ ಬೆಳಗ್ಗೆ ಪ್ರಸಾದ ಸೇವೆ ಇರುತ್ತೆ, ಶನಿ ಮಹಾತ್ಮಂದು. ಶನಿವಾರ ಸಂಜೆ 1000 ಜನಕ್ಕೆ ಇದಿರುತ್ತೆ, ಅನ್ನದಾನ ಅಲ್ಲ, ಟಿಫನ್ ಇರುತ್ತೆ. ಟಿಫನ್ ಇರುತ್ತೆ. ಯಾರೋ ವಯಸ್ಸಾದವರು ಅವರು ಇವೆಲ್ಲ ಬರ್ತಾರೆ, ಬಂದು ಕೂತ್ಕೊಂಡು ಪ್ರಸಾದ ತೊಗೊಂಡು ಹೋಗ್ತಾರೆ. ಟಿಫನ್ ಸ್ಟೀಲ್ ತಟ್ಟೆಗಳಲ್ಲೇ ಕೊಡ್ತೀವಿ. ಊಟನೂ ಅಷ್ಟೇ ಸ್ಟೀಲ್ ತಟ್ಟೆಗಳಲ್ಲೇ ಕೊಡೋದು ನಾವು ಇವತ್ತು. ಎಲ್ಲ ಹೈಜೆನಿಕ್ ಫುಡ್ಡು. 200 ಜನ ಇದ್ದಿದ್ದು 2,000 ಜನ ಆಗ್ತಾಯಿದೆ. ಪ್ರತಿದಿನ ಎಷ್ಟು ಜನ ಬರ್ತಾರೆ? ಮತ್ತು ಹರಿದಿನಗಳಲ್ಲಿ ಎಷ್ಟು? ಹಬ್ಬದ ನವರಾತ್ರಿ ಕಾರ್ಯಕ್ರಮಗಳಲ್ಲಿ ಬೆಳಗ್ಗೆ ಸಾಯಂಕಾಲ ಸೇರಿ ಒಂದು 5,000 ಜನ ಇಲ್ಲಿ ಭಕ್ತಾದಿಗಳು
ಈ ಕಾರ್ಯಕ್ರಮಕ್ಕೆ ಭೇಟಿ ಕೊಡ್ತಾರೆ ಈ ದೇವಸ್ಥಾನಕ್ಕೆ. ಪ್ರತಿದಿನ ಒಂದು ಬೇರೆ ಬೇರೆ ದಿವಸಗಳಲ್ಲಿ ಒಂದು 500ರಿಂದ 1000 ಜನ, ಒಂದು 500 ಜನ, ಬೆಳಗ್ಗೆ ಸಾಯಂಕಾಲ ಒಂದು 500 ಜನ ಬರ್ಬೋದು. ಅವಾಗ ಹೇಳಿದ್ರೆ ಫೆಬ್ರವರಿ ಮಾರ್ಚ್ ಟೈಮಲ್ಲಿ ಒಂದು ವಿಶೇಷತೆ ಇದೆ ಅಂತ, ಬೇರೆ ಟೈಮಲ್ಲಿ ಏನಾರ ವಿಶೇಷತೆ ಇದೆಯಾ? ಗಣೇಶೋತ್ಸವ ಮಾಡ್ತೀವಿ, 3 ದಿವಸ ಕಾರ್ಯಕ್ರಮ ಮಾಡ್ತೀವಿ, 3ನೇ ದಿವಸ ನಾವು ವಿಸರ್ಜನೆ ಮಾಡ್ತೀವಿ. ಗಣೇಶೋತ್ಸವ ವಿದ್ಯುತ್ ದೀಪಾಲಂಕಾರಗಳು, ಫ್ಲವರ್ ಹೂವಿನ ಅಲಂಕಾರಗಳು ಎಲ್ಲ ಭಾಳ ಗ್ರ್ಯಾಂಡಾಗಿ ನಡೆಯುತ್ತೆ. ಅದು ನಿಮಿಷಾಂಬ ಜಯಂತಿ, ಶನಿ ಜಯಂತಿ ಮಾಡ್ತೀವಿ. ವರ್ಷಕ್ಕೊಂದ್ಸಲಿ ಶನಿ ಜಯಂತಿ ಮಾಡ್ತೀವಿ. ಶನೇಶ್ವರ ಸ್ವಾಮಿಯಿಂದ ಶನಿ ಜಯಂತಿ ಮಾಡಿ ಅಲ್ಲೂ ಹಾಲಿನ ಅಭಿಷೇಕ ಮಾಡಿಸ್ತೀವಿ ನಾವು ಶನಿ ಜಯಂತಿ ದಿವಸ. ಇಲ್ಲಿ ಒಂದು ಟ್ರಸ್ಟ್ ಇದೆ, 11 ಜನ ಟ್ರಸ್ಟ್. ಮ್ಯಾನೇಜಿಂಗ್ ಟ್ರಸ್ಟಿ ಲಕ್ಷ್ಮೀಕಾಂತ್ ಅಂತ, ನಾನು ಟ್ರೆಜರರು, ಅವರು ಫೌಂಡರು, ಇದ್ರದ್ದು ಟ್ರೆಜರರ್, ನಾನು ಫೌಂಡರ್. ಪ್ರಾರಂಭ ಮಾಡಿದ್ದೆ ನಾವು. ಸರ್, ನೀವು ಆವಾಗ ಹೇಳಿದ್ರಿ ಚಿಕ್ಕ ದೇವಸ್ಥಾನ ಇತ್ತು ಮತ್ತು ಇವಾಗ ದೊಡ್ಡದಾಗಿ ಕಟ್ಟಿದ್ದೀರಿ ಅಂತ. ಈ ದೊಡ್ಡದಾಗಿ ಕಟ್ಟೋದಕ್ಕೆ ಸಹಕಾರ ಕೊಟ್ಟಿದ್ಯಾರು? ಸಹಕಾರ ಕೊಟ್ಟಿದ್ದು ಸಹಕಾರ ಅಂದರೆ ಮೊದಲೇ ಮಾಡಿಬಿಟ್ವಿ 92. ಅದಕ್ಕೆ ಡೆಮಾಲಿಷನ್ ಆರ್ಡರ್ ಬಂತು, ಕೋರ್ಟ್ಗೆ ಹೋದ್ವಿ, ಸ್ಟೇ ತೊಗೊಂಬಂದ್ವಿ, ಅದನ್ನು ಹಂಗೆ ಮಾಡಿದ್ವಿ. ನಮ್ಮ ಲೋಕಲಲ್ಲಿ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅವ್ರು ನಮ್ಗೆ ಬ್ಯಾಗ್ ಕೊಟ್ಟು ನಮಗೆ ಸಹಾಯ ಮಾಡಿ. ನಮ್ಮ ವೆಂಕಟೇಶ್ ಶೆಟ್ಟಿ ಅಂತ ಕೌನ್ಸಿಲರ್ ಇದ್ದರು, ಅವರೇ ನಮ್ಮ ಚೇರ್ಮನ್ ಆಗಿದ್ದರು. ಅವ್ರು ಮೊದಲು ಚೇರ್ಮನ್ ಆಗಿದ್ದು, ಅವ್ರು ತೀರೋಗ್ಬಿಟ್ಟಿದ್ದಾರೆ, ಈಗ ಅವರಿಲ್ಲ. ಅವ್ರ ನಂತರ NR ರಮೇಶ್ ಅಂತ ಬಂದು ಇಲ್ಲಿ ಅವರು ನಮಗೆ ಸಹಕಾರ ಕೊಟ್ಟು ನಮಗೆ ದೇವಸ್ಥಾನ ಪೂಜಾ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಸಹಕಾರ ಕೊಡ್ತಾ ಇದ್ದಾರೆ. ಸರ್, ಇಲ್ಲಿನ ಟೈಮಿಂಗ್ಸ್ ಮತ್ತು ಸ್ಥಳ ತಿಳಿಸ್ಕೊಡ್ತೀವಿ. ಈ ಸ್ಥಳ ಬಂದ್ಬಿಟ್ಟು ಜಯನಗರ 6ನೇ ಬ್ಲಾಕು, ಜಯನಗರ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲೇ ಇದೆ. ಸೌತ್ ಎಂಡ್ ಸರ್ಕಲಿಂದ ಬರ್ತಾ ಬಲಗಡೆ ಪಾರ್ಕಲ್ಲಿರೋದಂಥ ದೇವಸ್ಥಾನ ಇದೆ. ಮತ್ತು ಟೈಮಿಂಗ್ಸ್ ತಿಳಿಸ್ಕೊಡ್ತೀವಿ. ಟೈಮಿಂಗ್ಸ್ ಬೆಳಗ್ಗೆ 6:30ಯಿಂದ 11:30, ಸಂಜೆ 5:30ಯಿಂದ 8:30. ಶುಕ್ರವಾರ 6:30ಯಿಂದ 2, 5ರಿಂದ 9, ಶನಿವಾರನೂ ಸೇಮ್. ಸರಿ ಸರ್, ಧನ್ಯವಾದಗಳು. ಥ್ಯಾಂಕ್ ಯು.